Good morning, dear students. In this session, we are going to discuss the concept that is types of cooperative societies. Now, let us understand the different types of cooperative society. ಸೊ ಈ ಒಂದು ತರಗತಿಯಲ್ಲಿ ನಾವು ವಿವಿಧ ರೀತಿಯ ಕೋಪರೇಟಿವ್ ಸೊಸೈಟಿಗಳ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಸೊ ಇನ್ ದಟ್ ಫಸ್ಟ್ ಒನ್ ಕನ್ಸ್ಯೂಮರ್ಸ್ ಕೋಪರೇಟಿವ್ ಸೊಸೈಟಿ, ಗ್ರಾಹಕರ ಸಹಕಾರಿ ಸಂಘ ಅಥವಾ ಕನ್ಸ್ಯೂಮರ್ಸ್ ಕೋಪರೇಟಿವ್ ಸೊಸೈಟಿ. The consumer cooperative societies are formed to protect the interest of the consumer. In order to protect the interest of the consumers, we establish consumers cooperative society. ಅಂದರೆ ಗ್ರಾಹಕರ ಹಿತಾಸಕ್ತಿಯನ್ನು ಕಾಪಾಡುವ ಉದ್ದೇಶದಿಂದ ಸ್ಥಾಪಿಸಲ್ಪಟ್ಟಂತಹ ಸೊಸೈಟಿ, ಸಹಕಾರಿ ಸಂಘವನ್ನು ಗ್ರಾಹಕರ ಸಹಕಾರಿ ಸಂಘ ಅಂತ ಹೇಳಿ ಕರೀತಾರೆ. ಆ್ಯಂಡ್ ದ ಮೆಂಬರ್ಸ್, ಯಾರೆಲ್ಲ ಇಲ್ಲಿ ಮೆಂಬರ್ಸ್ ಆಗಿರ್ತಾರೆ, ದೇರ್ ಮೇನ್ ಇಂಟೆನ್ಷನ್ ಈಸ್ ಟು ಒಬ್ಟೈನ್ ಗುಡ್ ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಅಟ್ ರೀಸನೇಬಲ್ ಪ್ರೈಸ್. ಓಕೆ, ಸೊ ಯಾರಿಗೆಲ್ಲ ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟದ ಪ್ರಾಡಕ್ಟ್ಗಳ ಅವಶ್ಯಕತೆ ಇರುತ್ತೆ, ಅಂತಹ ವ್ಯಕ್ತಿಗಳು ಅಥವಾ ಅದು ಬೇರೆ ಬೇರೆ ರೀತಿಯಾದಂಥ ಸಂಸ್ಥೆಗಳು ಆಗಿರ್ಬೋದು, ಅವರೆಲ್ಲ ಸೇರಿ ಏನು ಮಾಡ್ತಾರೆ, ಈ ಥರದ ಕೋಪರೇಟಿವ್ ಸೊಸೈಟಿಗಳನ್ನು ನಡೆಸ್ತಾರೆ. ಓಕೆ, ದ ಮೇನ್ ಇಂಟೆನ್ಷನ್ ಆಫ್ ದಿಸ್ ಕೈಂಡ್ ಆಫ್ ಕೋಪರೇಟಿವ್ ಸೊಸೈಟಿ ಇಸ್ ಟು ಒಬ್ಟೈನ್ ಗುಡ್ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಅಟ್ ರೀಸನೇಬಲ್ ಪ್ರೈಸ್. ಆ್ಯಂಡ್ ಆಲ್ಸೋ ಒನ್ ಮೋರ್ ಇಂಟೆನ್ಷನ್, ದಟ್ ಈಸ್ ಟು ಎಲಿಮಿನೇಟ್ ದ ಮಿಡಲ್ ಮೆನ್. ಏಜೆಂಟ್ಗಳನ್ನು, ಮಿಡಲ್ ಮೆನ್ಗಳನ್ನು ಎಲಿಮಿನೇಟ್ ಮಾಡುವಂಥದ್ದು, ಅವ್ರನ್ನ ಅವಾಯ್ಡ್ ಮಾಡುವಂಥದ್ದು. ಯಾಕೆಂದರೆ ವಸ್ತುಗಳು ನಮಗೆ ಕಡಿಮೆ ದರದಲ್ಲಿ ಮತ್ತು ಗುಣಮಟ್ಟದ ವಸ್ತುಗಳು ನಮಗೆ ಸಿಗಬೇಕು ಅಂದರೆ ವಿ ಹ್ಯಾವ್ ಟು ಎಲಿಮಿನೇಟ್ ದ ಮಿಡಲ್ ಮೆನ್. ಓಕೆ, ಆ್ಯಂಡ್ ಆಲ್ಸೋ ದೇ ಪರ್ಚೇಸ್ ದ ಗೂಡ್ಸ್ ಇನ್ ಬಲ್ಕ್ ಫ್ರಮ್ ದ ಹೋಲ್ಸೇಲರ್, ಡೈರೆಕ್ಟ್ಲಿ ಫ್ರಮ್ ದ ಹೋಲ್ಸೇಲರ್. ಹೋಲ್ಸೇಲರ್ ಕೈಯಿಂದ ಅವ್ರೇನು ಮಾಡ್ತಾರೆ, ಬಲ್ಕಾಗಿ ಗೂಡ್ಸನ್ನು ಪರ್ಚೇಸ್ ಮಾಡ್ತಾರೆ. ಆ ಬಲ್ಕಲ್ಲಿ ಅವ್ರು ತಗೊಂಡಿರುವಂಥ ಪ್ರಾಡಕ್ಟ್ಗಳನ್ನು ಅವ್ರು ಏನು ಮಾಡ್ತಾರೆ, ಆ ಸಂಸ್ಥೆಯಲ್ಲಿ ಯಾರೆಲ್ಲ ಮೆಂಬರ್ಸ್ ಇದ್ದಾರೆ ಅವರಿಗೆ ಅದನ್ನು ಕಡಿಮೆ ದರದಲ್ಲಿ ಸಿಗುವ ಹಾಗೆ ಮಾಡ್ತಾರೆ. ಅದು ಹೇಗೆ ಸಾಧ್ಯವಾಯಿತು? ಬಿಕಾಸ್ ಆಫ್ ಎಲಿಮಿನೇಟಿಂಗ್ ದ ಮಿಡಲ್ ಮೆನ್. ಮಧ್ಯವರ್ತಿಗಳನ್ನು ಎಲಿಮಿನೇಟ್ ಮಾಡೋದರಿಂದ ಇದು ಸಾಧ್ಯ. ನಾವು ಪ್ರಾಡಕ್ಟ್ಗಳನ್ನು ಎಷ್ಟು ಮಿಡಲ್ ಮೆನ್ಗಳನ್ನು ಅವಾಯ್ಡ್ ಮಾಡ್ತೀವಿ, ಅಷ್ಟು ನಮಗೆ ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟದ ಪ್ರಾಡಕ್ಟ್ಗಳು ಸಿಗೋದಕ್ಕೆ ಸಾಧ್ಯ. ಇದು ಈ ಥರ ಸೊಸೈಟಿಗಳು ಮಾಡುವಂತಹ ಕೆಲಸ. ನಾವು ವಾಟ್ ಅಬೌಟ್ ದ ಪ್ರಾಫಿಟ್ ಅರ್ನ್ಡ್ ಬೈ ದಿಸ್ ಕೈಂಡ್ ಆಫ್ ಕೋಪರೇಟಿವ್ ಸೊಸೈಟಿ? ಈ ಥರದ ಸಂಸ್ಥೆಗಳು ಅರ್ನ್ ಮಾಡಿರುವಂಥ ಪ್ರಾಫಿಟ್ಗಳನ್ನು ಅವರು ಯಾವ ರೀತಿ, ಹೌ ದೇ ಆರ್ ಗೋಯಿಂಗ್ ಟು ಡಿಸ್ಟ್ರಿಬ್ಯೂಟ್ ಅಮಾಂಗ್ ಇಟ್ಸ್ ಮೆಂಬರ್ಸ್, ಸದಸ್ಯರ ಮಧ್ಯೆ ಅದನ್ನು ಅವರು ಯಾವ ರೀತಿ ಹಂಚ್ಕೋತಾರೆ? ಬೇಸ್ಡ್ ಆನ್ ದೇರ್ ಕಾಂಟ್ರಿಬ್ಯೂಷನ್, ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್. ಅಂದರೆ ಸದಸ್ಯರು ಎಷ್ಟು ಬಂಡವಾಳವನ್ನು ಹಾಕಿರ್ತಾರೆ ಅದರ ಆಧಾರದ ಮೇಲೆ ಅವರು ಲಾಭಾಂಶವನ್ನು ಹಂಚಬಹುದು. ಅದರ್ವೈಸ್ ಬೇಸ್ಡ್ ಆನ್ ದ ಪರ್ಚೇಸ್ ಮೇಡ್ ಬೈ ಇಂಡಿವಿಜುವಲ್ ಮೆಂಬರ್ಸ್, ಅಲ್ಲಿರುವಂಥ ಪ್ರತಿಯೊಬ್ಬ ಸದಸ್ಯನು ಎಷ್ಟು ಪರ್ಚೇಸನ್ನು ಮಾಡಿದ್ದಾನೆ ಅದರ ಬೇಸ್ ಮೇಲೆ ಕೂಡ ಏನು ಮಾಡ್ಬೋದು ಮಕ್ಕಳೇ, ಬಂದಿರುವ ಲಾಭಾಂಶವನ್ನು ಸದಸ್ಯರು ಹಂಚ್ಕೋಬಹುದು. ದೇ ಕ್ಯಾನ್ ಡಿಸ್ಟ್ರಿಬ್ಯೂಟ್ ವಾಟ್ ಎವರ್ ದ ಪ್ರಾಫಿಟ್ ಅರ್ನ್ಡ್ ಬೈ ದಿಸ್ ಕೈಂಡ್ ಆಫ್ ಆರ್ಗನೈಸೇಷನ್ ಅಮಾಂಗ್ ಇಟ್ಸ್ ಮೆಂಬರ್ಸ್ ಬೇಸ್ಡ್ ಆನ್ ದೇಯರ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್, ಅದರ್ವೈಸ್ ಬೇಸ್ಡ್ ಆನ್ ದೇಯರ್ ಪರ್ಚೇಸ್ or the volume of the purchase made by individual member. Okay, we are done with the first type. Let us move further. The second type, that is producers cooperative society. Producers cooperative society means the cooperative society which is belongs to small producers. ಅಂದರೆ ಸಣ್ಣ ಮಟ್ಟದಲ್ಲಿ ಉತ್ಪಾದನೆ ಮಾಡುವಂತಹ ಉತ್ಪಾದಕರ ಸಹಕಾರಿ ಸಂಘ ಇದು. ಅಂದರೆ ತುಂಬ ದೊಡ್ಡ ಮೊತ್ತದಲ್ಲಿ ಅವರು ಉತ್ಪಾದನೆಯಲ್ಲಿ ತೊಡಗಿಕೊಂಡಿರುವುದಿಲ್ಲ, ಬದಲಿಗೆ ಅವರು ತುಂಬ ಸಣ್ಣ ಮಟ್ಟದಲ್ಲಿ ದೇ ಎಂಗೇಜ್ ದೇ ಸೆಲ್ಫ್ ಇನ್ ಪ್ರೊಡ್ಯೂಸಿಂಗ್ ದ ಪ್ರಾಡಕ್ಟ್ ಆರ್ ಸರ್ವಿಸಸ್ ಇನ್ ದ ಸ್ಮಾಲ್ ವಾಲ್ಯೂಮ್. ಓಕೆ, ನಾಟ್ ಇನ್ ಅ ಲಾರ್ಜರ್ ವಾಲ್ಯೂಮ್. ಓಕೆ, ಸಚ್ ಕೈಂಡ್ ಆಫ್ ಪ್ರೊಡ್ಯೂಸರ್ಸ್, they can establish this kind of cooperative society in order to protect their interest.
Okay, only small producers will start up this kind of cooperative societies. And especially this kind of society helps to produce good qualities of input for especially for the ಪ್ರೊಡಕ್ಷನ್ ಆಕ್ಟಿವಿಟಿ. ಅಂದರೆ ಉತ್ಪಾದನಾ ಚಟುವಟಿಕೆಗೆ ಬೇಕಾಗಿರುವಂಥ ಇನ್ಪುಟ್ಗಳನ್ನು, ಅಂದರೆ ಅದಕ್ಕೆ ಬೇಕಾಗಿರುವಂಥ ರಾ ಮೆಟೀರಿಯಲ್ಗಳನ್ನು, ಕಚ್ಚಾ ವಸ್ತುಗಳನ್ನು ತೀರಾ ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಪೂರೈಕೆ ಮಾಡುವಲ್ಲಿ ಇಂತಹ ಸಹಕಾರಿ ಸಂಘಗಳು ಸಹಕಾರಿಯಾಗಿದೆ. ಆ್ಯಂಡ್ ಆಲ್ಸೋ ಇಟ್ ಫೈಟ್ ಅಗೇನ್ಸ್ಟ್ ದ ಬಿಗ್ ಕ್ಯಾಪಿಟಲಿಸ್ಟ್, ಅಂದರೆ ದೊಡ್ಡ ದೊಡ್ಡ ಸಂಸ್ಥೆಗಳ ಜೊತೆಗೆ ಫೈಟ್ ಕೊಡೋದಕ್ಕೆ, ಅಂದರೆ ಬಂಡವಾಳಶಾಹಿಗಳು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಉತ್ಪಾದನಾ ಚಟುವಟಿಕೆಯಲ್ಲಿ ತೊಡಗಿರುವಂಥ ದೊಡ್ಡ ದೊಡ್ಡ ಕೈಗಾರಿಕೆಗಳ ಜೊತೆಗೆ, ಇಂಡಸ್ಟ್ರೀಸ್ ಜೊತೆಗೆ, ಕಂಪನೀಸ್ ಜೊತೆಗೆ ಕಾಂಪಿಟೇಷನ್ ಕೊಡಬೇಕು ಅಂದರೆ ಈ ಸಣ್ಣ ಮಟ್ಟದಲ್ಲಿ ಉತ್ಪಾದನೆ ಮಾಡುವಂಥ ಉತ್ಪಾದಕರು ಈ ಥರದ ಕೋಆಪರೇಟಿವ್ ಸೊಸೈಟಿಗಳನ್ನು ಸ್ಥಾಪನೆ ಮಾಡಲೇಬೇಕು. ಓಕೆ, so and also enhance their means in order to increase their bargaining power in the market. ಅವರ ಬಾರ್ಗೇನಿಂಗ್ ಪವರನ್ನು ಮಾರ್ಕೆಟಲ್ಲಿ ಅವರಿಗೊಂದು ಸ್ಟೆಬಿಲಿಟಿ ಇರಬೇಕು ಅಂತ ಹೇಳಿದ್ರೆ ಈ ಸಣ್ಣ ಮಟ್ಟದಲ್ಲಿ ಉತ್ಪಾದನೆ ಮಾಡುವವರು ಯಾರಿರ್ತಾರೆ ಅವರು ಇಂಥ ಕೋಆಪರೇಟಿವ್ ಸೊಸೈಟಿಗಳನ್ನು ಹುಟ್ಟು ಹಾಕಬೇಕಾಗಿ ಬರುತ್ತೆ. ಎಸ್ಪೆಷಲಿ ದೀಸ್ ಕೈಂಡ್ ಆಫ್ ಕೋಆಪರೇಟಿವ್ ಸೊಸೈಟಿ ದೇ ಟ್ರೈ ಟು ಸಪ್ಲೈ ರಾ ಮೆಟೀರಿಯಲ್ಸ್, equipment and other kind of inputs, and also they buy the product whichever manufactured by the small producers, and also it helps to sell those product in the market. ಅಂದರೆ ಈ ಪ್ರೊಡ್ಯೂಸರ್ಸ್ ಕೋಆಪರೇಟಿವ್ ಸೊಸೈಟೀಸ್ ಏನಿದೆ ಇದು ಸಣ್ಣ ಉತ್ಪಾದಕರಿಗೆ ಬೇಕಾಗಿರುವಂತಹ ಕಚ್ಚಾ ವಸ್ತುಗಳು ಅಂದರೆ ರಾ ಮೆಟೀರಿಯಲ್, ಈಕ್ವಿಪ್ಮೆಂಟ್ ಅಂದರೆ ಉತ್ಪಾದನೆಗೆ ಬೇಕಾಗಿರುವಂಥ ಸಲಕರಣೆಗಳು, ಈಕ್ವಿಪ್ಮೆಂಟ್ ಅಥವಾ ಯಂತ್ರಗಳು, ಯಂತ್ರೋಪಕರಣಗಳು ಇವುಗಳನ್ನು ಸಪ್ಲೈ ಮಾಡುವಲ್ಲಿ ಸಹಕಾರಿಯಾಗಿದೆ. ಅದಲ್ಲದೆ ಆ ಉತ್ಪಾದಕರು ಏನು ಉತ್ಪಾದನೆ ಮಾಡಿರ್ತಾರೆ ಅದನ್ನು ಸ್ವತಃ ಈ ಕೋಆಪರೇಟಿವ್ ಸೊಸೈಟಿಯವರೇ ಖರೀದಿ ಮಾಡಿ ಮತ್ತೆ ಅದನ್ನು ಮಾರ್ಕೆಟಲ್ಲಿ ಉತ್ತಮ ಬೆಲೆಗೆ ಮಾರಾಟ ಮಾಡ್ತಾರೆ. ಅದರಲ್ಲಿ ಬಂದಿರುವಂಥ ಹಣವನ್ನು ಮೆಂಬರ್ಸ್ಗಳಿಗೆ ಕೊಡ್ತಾರೆ. ದೆನ್ ವಾಟ್ ಎವರ್ ದ ಪ್ರಾಫಿಟ್ ದೇ ಹ್ಯಾವ್ ಅರ್ನ್ಡ್ ದಟ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ದ ಮೆಂಬರ್ಸ್ based on their contribution, based on their capital contribution, or else the volume of the product produced by its members, or else the volume of based on volume of the sale. ಅಂದರೆ ಏನು ಲಾಭಾಂಶ ಬರುತ್ತೆ ಈ ಥರದ ವ್ಯವಹಾರಗಳಲ್ಲಿ ತೊಡಗಿಕೊಂಡಾಗ ಅವ್ರಿಗೇನು ಲಾಭಾಂಶ ಬರುತ್ತೆ ಆ ಲಾಭದಲ್ಲಿ ಆ ಲಾಭಾಂಶವನ್ನು ಅವರು ಸದಸ್ಯರಿಗೆ ಯಾವ ರೀತಿ ಹಂಚ್ತಾರೆ ಅಂದರೆ ಅವರ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಎಷ್ಟಿರುತ್ತೆ ಅದರ ಆಧಾರದ ಮೇಲೆ ಹಂಚಬಹುದು, ಅಥವಾ ಅವರು ಎಷ್ಟು ವಾಲ್ಯೂಮ್ ಆಫ್ ಪ್ರಾಡಕ್ಟನ್ನು ಉತ್ಪಾದನೆ ಮಾಡಿರ್ತಾರೆ ಅದರ ಆಧಾರದ ಮೇಲೇನೂ ಅವರಿಗೆ ಹಂಚಬಹುದು, ಅಥವಾ ಎಷ್ಟು ಪ್ರಾಡಕ್ಟು ಮಾರ್ಕೆಟಲ್ಲಿ ಸೇಲ್ ಆಗಿದೆ ಅದರ ಆಧಾರದ ಮೇಲೇನೂ ಅವರ ಲಾಭಾಂಶವನ್ನು ಅವರು ಸದಸ್ಯರ ಮಧ್ಯೆ ಹಂಚ್ಕೋಬಹುದು. ಓಕೆ, ದಿಸ್ ಈಸ್ ಅಬೌಟ್ ಪ್ರೊಡ್ಯೂಸರ್ಸ್ ಕೋಆಪರೇಟಿವ್ ಸೊಸೈಟಿ, ಸಣ್ಣ ಮಟ್ಟದ ಉತ್ಪಾದಕರ ಸಹಕಾರಿ ಸಂಘದ ಬಗ್ಗೆ ಇದಿಷ್ಟು ಮಾಹಿತಿ. ಮುಂದೆ ಮೂರನೇ ಟೈಪ್ಸ್ ಅಥವಾ ಥರ್ಡ್ ಒನ್, ದಟ್ ಈಸ್ ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟಿ. ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟಿ ಇದು ಮೂರನೇ ರೀತಿಯಾದಂಥ ಒಂದು ಕೋಆಪರೇಟಿವ್ ಸೊಸೈಟಿ ನಾವಿಲ್ಲಿ ಚರ್ಚೆ ಮಾಡಬೇಕಾಗಿರುವಂಥದ್ದು. ಸೊ ಇದು ಯಾವ ರೀತಿಯ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರುತ್ತೆ? ಎಸ್ಪೆಷಲಿ ದೀಸ್ ಕೈಂಡ್ ಆಫ್ ಕೋಆಪರೇಟಿವ್ ಸೊಸೈಟಿ they help the small producers in selling their product. Here marketing activities means with regarding selling activity, not about the production. ಇಲ್ಲಿ ಉತ್ಪಾದನೆಯ ಬಗ್ಗೆ ಹೇಳ್ತಿಲ್ಲ, ಬರೀ ಮಾರಾಟ ಮಾಡುವುದರ ಬಗ್ಗೆ ಹೇಳ್ತಿದ್ದಾರೆ. ಇಲ್ಲಿ ಮಾರ್ಕೆಟಿಂಗ್ ಅಂದರೆ ಮಾರಾಟ ಮಾಡುವ ಒಂದು ವೇದಿಕೆ ಇದು. ಓಕೆ, ಸೊ ಇಲ್ಲಿ ಸಣ್ಣ ಮಟ್ಟದಲ್ಲಿ ಯಾರು ಉತ್ಪಾದನೆಯನ್ನು ಮಾಡ್ತಾರೆ ಅಂಥವರ ಪ್ರಾಡಕ್ಟ್ಗಳನ್ನು ಮಾರ್ಕೆಟಲ್ಲಿ ಮಾರಾಟ ಮಾಡುವ ಒಂದು ಪ್ರಕ್ರಿಯೆ ಏನಿದೆ ಆ ಪ್ರಕ್ರಿಯೆಯಲ್ಲಿ ಇಂಥ ಕೋಆಪರೇಟಿವ್ ಸೊಸೈಟಿಯವರು ಸಹಕಾರಿಯಾಗಿದ್ದಾರೆ, ಅಂದರೆ ಅವರು ಹೆಲ್ಪ್ ಮಾಡ್ತಾರೆ. ದೇ ಹೆಲ್ಪ್ ಸ್ಮಾಲ್ ಪ್ರೊಡ್ಯೂಸರ್ಸ್ ಇನ್ ಸೆಲ್ಲಿಂಗ್ ದಯರ್ ಪ್ರಾಡಕ್ಟ್. ಓಕೆ, ಆ್ಯಂಡ್ ಯಾರು ಈ ಥರದ ಸೊಸೈಟಿಯಲ್ಲಿ ಮೆಂಬರ್ಸ್ ಆಗ್ತಾರೆ? ಯಾರಂದರೆ ಯಾರಿಗೆ ದ ಮೆಂಬರ್ಸ್ ಹೂ ವಾಂಟ್ ಟು ಒಬ್ಟೈನ್ ರೀಸನೇಬಲ್ ಪ್ರೈಸ್ ಫಾರ್ ದೇರ್ ಔಟ್ಪುಟ್, ಅಂದರೆ
ಅವರು ಉತ್ಪಾದನೆ ಮಾಡಿರುವಂತಹ ಪ್ರಾಡಕ್ಟ್ಗೆ ಒಂದು ಉತ್ತಮ ಬೆಲೆ ಮಾರ್ಕೆಟಲ್ಲಿ ಸಿಗಬೇಕು ಅಂದಾಗ ಆ ಉತ್ಪಾದಕರು ಏನು ಮಾಡ್ತಾರೆ, ಈ ಥರದ ಸೊಸೈಟಿಗಳಿಗೆ ಮೆಂಬರ್ ಆಗಿ ಸೇರ್ಕೋತಾರೆ. ಯಾಕೆಂದರೆ ಈ ಥರದ ಸೊಸೈಟಿಗಳ ಮುಖಾಂತರ ಏನು ಮಾಡ್ಬೋದು, ದೇ ಕ್ಯಾನ್ ಎಲಿಮಿನೇಟ್ ಮಿಡಲ್ ಮೆನ್ ಇನ್ ದ ಮಾರ್ಕೆಟಲ್ಲಿರುವಂಥ ಮಧ್ಯವರ್ತಿಗಳನ್ನು ಅವರು ಎಲಿಮಿನೇಟ್ ಮಾಡ್ಬೋದು, ಅವ್ರನ್ನ ಅವಾಯ್ಡ್ ಮಾಡ್ಬೋದು. ಅವರ ಉಪಟಳದಿಂದ ಅವ್ರು ಏನು ಮಾಡ್ಬೋದು, ಅವರನ್ನು ರಕ್ಷಣೆ ಮಾಡ್ಕೋಬೋದು. ಅವರು ಉತ್ಪಾದನೆ ಮಾಡಿರುವಂತಹ ವಸ್ತುಗಳಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗುವ ಹಾಗೆ ಮಾಡಬಹುದು. ಸೊ ದೇರ್ ಇಂಟೆನ್ಷನ್ ಈಸ್ ಟು ಒಬ್ಟೈನ್ ರೀಸನೇಬಲ್ ಪ್ರೈಸ್ for their output. The marketing cooperative society especially helps in selling the product of small producers. Okay, it's not about the capitalist. Okay, and also their intention is to get favorable market. ಅವರಿಗೆ ಪೂರಕವಾಗಿರುವಂತಹ ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನು ರೂಪಿಸುವಲ್ಲಿ, ಮಾರಕ ಅಲ್ಲ ಬದಲಿಗೆ ಪೂರಕವಾಗಿರುವ ಫೇವರೇಬಲ್ ಆಗಿರುವ ಒಂದು ಮಾರ್ಕೆಟ್ ಸಿಚುವೇಶನನ್ನು ಕ್ರಿಯೇಟ್ ಮಾಡಬೇಕು ಅಂದರೆ ಅವರಿಗೆ ಈ ಥರದ ಸೊಸೈಟಿಗಳ, ಈ ಥರ ಸಂಘಗಳ ಅವಶ್ಯಕತೆ ಇರುತ್ತೆ. ಇವಾಗ ಈ ಥರದ ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟಿಯವರು ಮುಖ್ಯವಾಗಿ ಏನು ಕೆಲಸ ಮಾಡ್ತಾರೆ, ಇಟ್ ಪೂಲ್ಸ್ ದ ಔಟ್ಪುಟ್ ಆಫ್ ದ ಇಂಡಿವಿಜುವಲ್ ಮೆಂಬರ್ಸ್. ಅಂದರೆ ಯಾರೆಲ್ಲ ಸದಸ್ಯರಿರ್ತಾರೆ ಅವರು ಉತ್ಪಾದನೆ ಮಾಡಿರುವಂಥ ಎಲ್ಲ ವಸ್ತುಗಳನ್ನು ಇವರೇನು ಮಾಡ್ತಾರೆ, ಕಲೆಕ್ಟ್ ಮಾಡ್ತಾರೆ. ದೇ ಪೂಲ್ ದ ಔಟ್ಪುಟ್ ಆಫ್ ದ ಇಂಡಿವಿಜುವಲ್ ಮೆಂಬರ್ಸ್. ಪ್ರತಿಯೊಬ್ಬ ಸದಸ್ಯ ಏನು ಉತ್ಪಾದನೆ ಮಾಡಿದ್ದಾನೆ ಅದೆಲ್ಲವನ್ನು ಕೂಡ ಅವರು ಕಲೆಕ್ಟ್ ಮಾಡ್ತಾರೆ. ಆ್ಯಂಡ್ ದೇ ಎಂಗೇಜ್ ದೇರ್ ಸೆಲ್ಫ್ ಇನ್ ಟು ಸೆಲ್ಲಿಂಗ್ ಆ್ಯಕ್ಟಿವಿಟಿ ಆರ್ ಮಾರ್ಕೆಟಿಂಗ್ ಆ್ಯಕ್ಟಿವಿಟಿ. ಏನು ಮಾಡ್ತಾರೆ, ಆ ಕಲೆಕ್ಟ್ ಮಾಡಿರುವ ವಸ್ತುಗಳನ್ನು ಅವರು ಅದನ್ನು ಮಾರ್ಕೆಟಲ್ಲಿ ಮಾರಾಟ ಮಾಡ್ತಾರೆ. ಅದನ್ನು ಅವರು ಸೇಲ್ ಮಾಡೋದಕ್ಕೋಸ್ಕರ ಅವರು ಮ್ಯಾಕ್ಸಿಮಮ್ ಅವರ ಪ್ರಯತ್ನವನ್ನು ಮಾಡ್ತಾರೆ. ಯಾವ ರೀತಿಯ ಪ್ರಯತ್ನವನ್ನು ಮಾಡ್ತಾರೆ, ಉದಾಹರಣೆಗೆ ಟ್ರಾನ್ಸ್ಪೋರ್ಟೇಷನ್. ದೇ ಕ್ಯಾನ್ ಎಂಗೇಜ್ ದೇರ್ ಸೆಲ್ಫ್ ಇನ್ ಟ್ರಾನ್ಸ್ಪೋರ್ಟೇಷನ್ ಆ್ಯಕ್ಟಿವಿಟಿ. ವಸ್ತುಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಟ್ರಾನ್ಸ್ಪೋರ್ಟ್ ಮಾಡುವಂಥದ್ದು. ಅದರ್ವೈಸ್ ವೇರ್ ಹೌಸಿಂಗ್ ಅಂದರೆ ಅದನ್ನು ಸ್ಟೋರ್ ಮಾಡಿ ಇರುವಂಥದ್ದು. ಗೋಡಾನುಗಳಲ್ಲಿ, ವೇರ್ ಹೌಸ್ಗಳಲ್ಲಿ ಅದನ್ನು ಸ್ಟೋರ್ ಮಾಡಿ ಇಡುವಂಥದ್ದು, ಹಾಳಾಗದೇ ರೀತಿಯಲ್ಲಿ. ಅಂದರೆ ವಸ್ತುಗಳು ಏನು ಉತ್ಪಾದನೆ ಆಗಿದೆ ಅದು ಹಾಳಾಗದ ರೀತಿಯಲ್ಲಿ ಅದನ್ನು ಒಂದು ಕಡೆ ಸ್ಟೋರ್ ಮಾಡುವಂಥದ್ದು. ಅದೇ ರೀತಿ ಪ್ಯಾಕೇಜಿಂಗ್, ಅದನ್ನು ನಾವು ಪ್ಯಾಕಿಂಗ್ ಮಾಡುವಂಥದ್ದು. ಓಕೆ, ಸೊ ಇದೆಲ್ಲವೂ ಕೂಡ ಮಾರ್ಕೆಟಿಂಗ್ ಆ್ಯಕ್ಟಿವಿಟೀಸಲ್ಲಿ ಬರುವಂಥದ್ದು. ಓಕೆ, ಸೊ ಈ ಥರ ಟ್ರಾನ್ಸ್ಪೋರ್ಟೇಷನ್, ಕೆಲವೊಂದು ಸಣ್ಣ ಮಟ್ಟದಲ್ಲಿ ಉತ್ಪಾದನೆ ಮಾಡೋರಿಗೆ ಟ್ರಾನ್ಸ್ಪೋರ್ಟೇಷನನ್ನು ಆ ಫೆಸಿಲಿಟಿಯನ್ನು ಪಡ್ಕೊಳ್ಳುವಂಥ ಸೌಲಭ್ಯ ಇರೋದಿಲ್ಲ, ಕೆಲವರಿಗೆ ವೇರ್ ಹೌಸಿಂಗ್ ಫೆಸಿಲಿಟಿ ಇರೋದಿಲ್ಲ, ಕೆಲವರಿಗೆ ಪ್ಯಾಕೇಜಿಂಗ್ ಮಾಡುವಷ್ಟು ಕೆಪಾಸಿಟಿ ಇರೋದಿಲ್ಲ. ಸೊ ಇಲ್ಲಿ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋ ರೀತಿಯಲ್ಲಿ ಎಲ್ಲ ಮೆಂಬರ್ಸ್ ಏನು ಉತ್ಪಾದನೆ ಮಾಡಿರ್ತಾರೆ ಅದನ್ನು ಒಂದು ಸೊಸೈಟಿ ಅಂತ ಹೇಳಿ ಒಂದು ಎಸ್ಟಾಬ್ಲಿಷ್ ಮಾಡಿ ಆ ಸೊಸೈಟಿಯ ಕೈಯಲ್ಲಿ ಅದನ್ನು ಹ್ಯಾಂಡ್ ಓವರ್ ಮಾಡಿ ಆ ಪ್ರಾಡಕ್ಟನ್ನು ಮಾರ್ಕೆಟಲ್ಲಿ ಸರಿಯಾದ ಸಮಯಕ್ಕೆ ಮಾರಾಟ ಆಗುವ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು. ಆ್ಯಂಡ್ ಟು ಗೆಟ್ ಬೆಸ್ಟ್ ಪಾಸಿಬಲ್ ಪ್ರೈಸ್ ಅಂದರೆ ಉತ್ತಮ ಬೆಲೆ ಸಿಗುವ ಹಾಗೆ ಮಾಡುವಂಥದ್ದು. ಓಕೆ, ಆ್ಯಂಡ್ ವಾಟ್ ಅಬೌಟ್ ದ ಪ್ರಾಫಿಟ್? ಈ ಥರದ ಸಂಸ್ಥೆಗಳು ಮಾಡುವ ವ್ಯವಹಾರದಿಂದ ಲಾಭ ಬಂದರೆ ಆ ಲಾಭವನ್ನು ಯಾವ ರೀತಿ ಹಂಚ್ಕೋತಾರೆ? ಇಟ್ ಈಸ್ ಆಲ್ಸೋ ಬೇಸ್ಡ್ ಆನ್ ದೇರ್ ಕಾಂಟ್ರಿಬ್ಯೂಷನ್. ಅಂದರೆ ಅವರು ಎಷ್ಟು ವಸ್ತುಗಳನ್ನು ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ ಮಾರಾಟ ಮಾಡೋದಕ್ಕೆ, ಅದರ ಆಧಾರದ ಮೇಲೆ ಮೆಂಬರ್ಸ್ಗಳಿಗೆ ಲಾಭಾಂಶವನ್ನು ಹಂಚಲಾಗುತ್ತೆ. ಆ್ಯಂಡ್ ಫೋರ್ತ್ ಒನ್, ಫಾರ್ಮರ್ಸ್ ಕೋಆಪರೇಟಿವ್ ಸೊಸೈಟೀಸ್, ರೈತರ ಸಹಕಾರಿ ಸಂಘ. The societies are established to protect the interest of farmers. ರೈತರ ಒಂದು ಹಿತಾಸಕ್ತಿಯನ್ನು ಕಾಪಾಡುವ ಉದ್ದೇಶದಿಂದ ಈ ಥರದ ಸಹಕಾರಿ ಸಂಘಗಳನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಟು ಪ್ರೊವೈಡ್ ದ ಬೆಟರ್ ಇನ್ಪುಟ್ ಅಟ್ ದ ರೀಸನೇಬಲ್ ಕಾಸ್ಟ್. ಅಂದರೆ ಈ ರೈತರಿಗೆ ತಾವು ಕೃಷಿ ಮಾಡಬೇಕಾದ್ರೆ ಅವ್ರಿಗೆ ಏನೇನು ಮೂಲ ಸೌಕರ್ಯಗಳ ಅವಶ್ಯಕತೆ ಇರುತ್ತೆ ಅಂಥ ಒಂದು ಮೂಲಭೂತ ವಸ್ತುಗಳನ್ನು ಅಥವಾ ಸೌಕರ್ಯಗಳನ್ನು ಕಡಿಮೆ ದರದಲ್ಲಿ ಸಿಗುವ ಹಾಗೆ ಮಾಡೋದು. ಉದಾಹರಣೆಗೆ ಅವರಿಗೆ ಬೇಕಾಗಿರುವಂಥದ್ದು ಉತ್ತಮ ಗುಣಮಟ್ಟದ ಸೀಡ್ಸ್ ಅಂದರೆ ಬೀಜ, ಅದೇ ರೀತಿ ಅವರಿಗೆ ಬೇಕಾಗಿರುವಂಥದ್ದು ಉತ್ತಮ ಗುಣಮಟ್ಟದ ರಸಗೊಬ್ಬರಗಳು. ಇವುಗಳನ್ನು ಕಡಿಮೆ ದರದಲ್ಲಿ ಸಿಗುವ ಹಾಗೆ ಮಾಡುವಂಥ ಪ್ರಯತ್ನವನ್ನು ಈ ರೀತಿಯ ಕೋಆಪರೇಟಿವ್ ಸೊಸೈಟಿಗಳು, ಸಹಕಾರಿ ಸಂಘಗಳು ಮಾಡುತ್ತೆ. ಆ್ಯಂಡ್
ಎಸ್ಪೆಷಲಿ ಅಂಡರ್ ದಿಸ್ ಕೈಂಡ್ ಆಫ್ ಕೋಆಪರೇಟಿವ್ ಸೊಸೈಟಿ there will be joint effort of the farmers. ಅಂದರೆ ಇಲ್ಲಿ ಒಂದು ಒಗ್ಗಟ್ಟಿನಲ್ಲಿ ಕೆಲಸವನ್ನು ಮಾಡುವಂಥದ್ದು. ಅಂದರೆ ಈ ಫಾರ್ಮಿಂಗ್ ಆಕ್ಟಿವಿಟೀಸ್ ಏನಿದೆ, ಕೃಷಿ ಸಂಬಂಧಪಟ್ಟಿರುವ ಚಟುವಟಿಕೆಗಳನ್ನು ಎಲ್ಲರೂ ಮ್ಯೂಚುವಲ್ ಆಗಿ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಮಾಡಿಕೊಳ್ಳುವಂಥದ್ದು. ಯಾಕೆಂದರೆ ಅವರ ಉತ್ಪಾದನಾ ಮಟ್ಟವನ್ನು ಹೆಚ್ಚಿಸಬೇಕು. ದೇ ಹ್ಯಾವ್ ಟು ಇನ್ಕ್ರೀಸ್ ದೇಯರ್ ಪ್ರಾಡಕ್ಟಿವಿಟಿ. ಓಕೆ, ದೇ ಆರ್ ಜಸ್ಟ್ ಇಂಟೆಂಡೆಡ್ ಟು increase their farming activity in a they just intended to undertake their farming activity in a large scale. So in order to increase their production level or productivity, they work together. Okay, ಅವರೆಲ್ಲ ಏನು ಮಾಡ್ತಾರೆ, ಒಟ್ಟಿಗೆ ಒಗ್ಗಟ್ಟಲ್ಲಿ ಕೆಲಸವನ್ನು ಮಾಡ್ತಾರೆ. and also they try to provide better quality of seeds, ಉತ್ತಮ ಗುಣಮಟ್ಟದ ಬೀಜಗಳನ್ನು ಒದಗಿಸುವಂಥದ್ದು, ಫರ್ಟಿಲೈಸರ್ಸ್ಗಳನ್ನು, ರಸಗೊಬ್ಬರಗಳನ್ನು ಒದಗಿಸುವಂಥದ್ದು, ಮಿಷಿನರಿ ಅಂದರೆ ಯಂತ್ರೋಪಕರಣಗಳನ್ನು, ಅಂದರೆ ಕೃಷಿಗೆ ಸಂಬಂಧಪಟ್ಟಿರುವ ಯಂತ್ರೋಪಕರಣಗಳನ್ನು ಒದಗಿಸುವಂಥದ್ದು. ಅದೇ ರೀತಿ ಗಿವಿಂಗ್ ದ ಇನ್ಫಾರ್ಮೇಷನ್ ವಿತ್ ರಿಗಾರ್ಡಿಂಗ್ ದ ಮಾಡರ್ನ್ ಟೆಕ್ನಿಕ್, ಹೊಸ ಹೊಸ ಟೆಕ್ನಿಕ್ಸ್ಗಳ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು. ಅಂದರೆ ಸಂಪೂರ್ಣವಾಗಿ ಇದು ಕೃಷಿಗೆ ಸಂಬಂಧಪಟ್ಟ ಹಾಗೆ ಇರುವಂಥ ಒಂದು ಸಂಸ್ಥೆ. ಓಕೆ, ಸೊ ಇಲ್ಲಿ ಕೇವಲ ಒಂದು ಉತ್ತಮ ಗುಣಮಟ್ಟದ ಕೃಷಿ ಉತ್ಪನ್ನಗಳನ್ನು ತಯಾರಿಸುವುದು ಮಾತ್ರ ಅವರ ಉದ್ದೇಶ ಅಲ್ಲ, ಅದರ ಜೊತೆಗೆ ಅದನ್ನು ಸರಿಯಾದ ಬೆಲೆಗೆ ಮಾರುಕಟ್ಟೆಯಲ್ಲಿ ಮಾರಿ ಅದರಿಂದ ರೈತರಿಗೆ ಉಪಯೋಗ ಸಿಗುವ ಹಾಗೆ ಕೂಡ ಅವರು ಮಾಡ್ತಾರೆ. ನಾಟ್ ಓನ್ಲಿ ಇನ್ಕ್ರೀಸಿಂಗ್ ದ ಪ್ರೊಡಕ್ಷನ್ ಲೆವೆಲ್ ಆಫ್ ದ ಈಲ್ಡ್, ಬಟ್ ಆಲ್ಸೋ ದೇ ಆರ್ ಇಂಟೆಂಡೆಡ್ ಟು ಪ್ರೊವೈಡ್ ಗುಡ್ ರಿಟರ್ನ್ ಟು ದ ಫಾರ್ಮರ್ಸ್. ಓಕೆ, ಫಾರ್ ದೇಯರ್ ಎಫರ್ಟ್, ಅವರ ಪರಿಶ್ರಮಕ್ಕೆ ತಕ್ಕ ಹಾಗೆ ಒಂದು ಒಳ್ಳೆಯ ರಿಟರ್ನ್ ಸಿಗೋ ಹಾಗೆ ಮಾಡುವಂಥ. ಎಸ್ ವಿದ್ಯಾರ್ಥಿಗಳೇ, ಮುಂದೆ 5ನೇ ವಿಧ, 5th ಒನ್, ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ. ಅಂದರೆ ಇದು ಸಾಲವನ್ನು ಕೊಡುವಂತಹ ಒಂದು ಸಹಕಾರಿ ಸಂಘ. ಇಟ್ಸ್ ಎ ಕೈಂಡ್ ಆಫ್ ಕೋಆಪರೇಟಿವ್ ಸೊಸೈಟಿ ವೇರ್ ದ ಕ್ರೆಡಿಟ್ ಫೆಸಿಲಿಟಿ ವಿಲ್ ಬಿ ಅವೈಲೇಬಲ್. So especially these kind of societies are established to provide easy credit at reasonable terms and conditions. ಅಂದರೆ ಸಹಜವಾಗಿ ನಾವು ಒಂದು ಬ್ಯಾಂಕಲ್ಲಿ ಲೋನನ್ನು ಪಡ್ಕೋಬೇಕಾದ್ರೆ ತುಂಬ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳು ಇರುತ್ತೆ. ದೇರ್ ವಿಲ್ ಬಿ ಲಾಟ್ ಆಫ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇನ್ ಆರ್ಡರ್ ಟು ಅವೈಲ್ loan from the banking system. But under cooperative society, this kind of cooperative society, we can avail credit in a ಈಸಿಯೆಸ್ಟ್ ವೇ ಅಟ್ ರೀಸನೇಬಲ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್. ಅಂದರೆ ಬಹಳ ಕಡಿಮೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸಲ್ಲಿ ಬಹಳ ಸುಲಭವಾಗಿ ನಾವು ಈ ಥರದ ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಲೋನನ್ನು ಪಡ್ಕೋಬೋದು. ಈ ಒಂದು ಉದ್ದೇಶವನ್ನು ಇಟ್ಕೊಂಡೇ ಈ ರೀತಿಯ ಕೋಆಪರೇಟಿವ್ ಸೊಸೈಟಿಗಳನ್ನು ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಎಸ್ಪೆಷಲಿ ಇಲ್ಲಿ ಮೆಂಬರ್ ಆಗುವಂತಹ ಸದಸ್ಯರು ಯಾರಿರ್ತಾರೆ ಅವರು ಫಿನಾನ್ಷಿಯಲ್ ಹೆಲ್ಪನ್ನು ತಗೊಳ್ಳೋ ಉದ್ದೇಶದಿಂದನೇ ಮೆಂಬರ್ಸ್ ಆಗಿರ್ತಾರೆ. ಅಂದರೆ ಹಣಕಾಸಿನ ಒಂದು ಬೆನಿಫಿಟನ್ನು ತಗೊಳ್ಳೋ ಉದ್ದೇಶದಿಂದ ಅವರು ಈ ಥರದ ಸೊಸೈಟಿಯಲ್ಲಿ ಮೆಂಬರ್ಸ್ ಆಗಿರ್ತಾರೆ. ಯಾಕೆಂದರೆ ನಮಗೆ ಕಡಿಮೆ ದರದಲ್ಲಿ ಯಾರು ಇಂಟ್ರೆಸ್ಟ್ ಕೊಡ್ತಾರೆ ಅದು ನಮಗೆ ಫಿನಾನ್ಷಿಯಲಿ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ದ ಏಮ್ ಆಫ್ ಸಚ್ ಸೊಸೈಟಿ ಇಸ್ ಟು ಪ್ರೊಟೆಕ್ಟ್ ದ ಮೆಂಬರ್ ಫ್ರಮ್ ದ ಎಕ್ಸ್ಪ್ಲಾಯ್ಟೇಷನ್ ಆಫ್ ದ ಲೆಂಡರ್ಸ್. ಯಾರೆಲ್ಲ ನಮಗೆ ಸಾಲ ಕೊಡ್ತಾರೆ, ಕೆಲವೊಂದು ಕಡೆ ಸಾಲವನ್ನು ಪಡ್ಕೊಂಡಾಗ ಅತಿ ಹೆಚ್ಚಿನ ದರದಲ್ಲಿ ನಾವು ಇಂಟ್ರೆಸ್ಟನ್ನು ಪೇಮೆಂಟ್ ಮಾಡಬೇಕು. ಸೊ ಇನ್ ಆರ್ಡರ್ ಟು ಅವಾಯ್ಡ್ ದೋಸ್ ಕೈಂಡ್ ಆಫ್ ಎಕ್ಸ್ಪ್ಲಾಯ್ಟೇಷನ್, ಆ ಥರದ ಒಂದು ಎಕ್ಸ್ಪ್ಲಾಯ್ಟೇಷನಿಂದ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ, ಈ ಥರದ ಸೊಸೈಟಿಗಳನ್ನು ಎಸ್ಟಾಬ್ಲಿಷ್ ಮಾಡಲಾಗಿದೆ. ಇನ್ ಆರ್ಡರ್ ಟು ಅವಾಯ್ಡ್ ಹೈ ರೇಟ್ ಆಫ್ ಇಂಟ್ರೆಸ್ಟ್, ಅಂದರೆ ಹೆಚ್ಚಿನ ಬಡ್ಡಿ ದರವನ್ನು ಅವಾಯ್ಡ್ ಮಾಡೋ ಉದ್ದೇಶದಿಂದ, ಅಂದರೆ ಕಡಿಮೆ ಬಡ್ಡಿ ದರದಲ್ಲಿ ಲೋನನ್ನು ಕೊಡುವ ಒಂದು ಉದ್ದೇಶದಿಂದ ಈ ರೀತಿಯ ಸಂಸ್ಥೆಗಳನ್ನು ಕಟ್ಟಲಾಗಿರುತ್ತೆ. ಸೊ ಇದು ಅದರ ಸದಸ್ಯರಿಗೆ ಲೋನನ್ನು ಕೊಡುತ್ತೆ. ಎಲ್ಲಿಂದ ಲೋನನ್ನು ಕೊಡುತ್ತೆ? whatever the amount of money collected by its members, ಅಂದರೆ in the form of capital, ಅಂದರೆ ಕ್ಯಾಪಿಟಲ್ ರೂಪದಲ್ಲಿ ಮೆಂಬರ್ಸ್ಗಳಿಂದ ಏನು ಅಮೌಂಟನ್ನು ಕಲೆಕ್ಟ್ ಮಾಡಿರ್ತಾರೆ ಅಥವಾ ವಾಟ್ ಎವರ್ ದ ಡೆಪಾಸಿಟ್ ದೇ ರಿಸೀವ್, ಓಕೆ, ಫ್ರಮ್ ದ್ಯಾಟ್ ದೇ ಆರ್ ಗೋಯಿಂಗ್ ಟು ಪ್ರೊವೈಡ್ ದ ಲೋನ್ ಟು ಇಟ್ಸ್ ಮೆಂಬರ್ಸ್. ಅಂದರೆ ಸಂಸ್ಥೆಗೆ ಏನು ಡೆಪಾಸಿಟ್ ಅಮೌಂಟ್ ಬಂದಿರುತ್ತೆ, ಅದೇ ರೀತಿ ಯಾರೆಲ್ಲ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಮಾಡಿರ್ತಾರೆ ಆ ಅಮೌಂಟಲ್ಲೇ ಏನು ಮಾಡ್ತಾರೆ, ಮೆಂಬರ್ಸಿಗೆ ಅವರು ಲೋನನ್ನು ಕೊಡ್ತಾರೆ. ಆ್ಯಂಡ್ ಇವನ್ ದೇ ಚಾರ್ಜ್ ವೆರಿ ಲೋವರ್ ರೇಟ್ ಆಫ್ ದ ಇಂಟ್ರೆಸ್ಟ್, ತುಂಬ ಕಡಿಮೆ ಬಡ್ಡಿ ದರದಲ್ಲಿ ಅವರು ಸಾಲವನ್ನು ಕೊಡ್ತಾರೆ. ಸೊ ಇದರ ಮುಖ್ಯ ಉದ್ದೇಶ ಏನಂದರೆ ಜಾಸ್ತಿ ರೇಟ್ ಆಫ್ ಇಂಟ್ರೆಸ್ಟನ್ನು ಅವಾಯ್ಡ್ ಮಾಡೋದು ಮತ್ತು ಯಾರೆಲ್ಲ ಸಾಲವನ್ನು ಕೊಡ್ತಿದ್ದಾರೆ ಅವರ ಎಕ್ಸ್ಪ್ಲಾಯ್ಟೇಷನಿಂದ ಮೆಂಬರ್ಸ್ಗಳನ್ನು
ಪ್ರೊಟೆಕ್ಟ್ ಮಾಡುವಂಥದ್ದು. ಓಕೆ, ದೆನ್ ಸಿಕ್ಸ್ತ್ ಟೈಪ್, 6ನೇ ವಿಧ, ಕೋಆಪರೇಟಿವ್ ಹೌಸಿಂಗ್ ಸೊಸೈಟಿ, ಅಥವಾ ಇದನ್ನು ಹೌಸಿಂಗ್ ಕೋಆಪರೇಟಿವ್ ಸೊಸೈಟೀಸ್ ಅಂತ ಹೇಳಿ ಕರಿಬಹುದು. ಇಲ್ಲಿ ಅದರ ಹೆಸರಲ್ಲೇ ಇರುವ ಹಾಗೆ ಇದು ಇಟ್ ಹೆಲ್ಪ್ಸ್ ಇನ್ ಎಸ್ಟಾಬ್ಲಿಷಿಂಗ್ or in constructing the houses for its members at the reasonable cost. ತುಂಬ ಕಡಿಮೆ ಅಮೌಂಟಲ್ಲಿ ಒಳ್ಳೆಯ ಮನೆಗಳನ್ನು ಕಟ್ಟುವುದಕ್ಕೆ ಇದು ಅದರ ಸದಸ್ಯರಿಗೆ ಹೆಲ್ಪ್ ಮಾಡುವಂಥ ಒಂದು ರೀತಿಯ ಸಂಸ್ಥೆ, ಹೌಸಿಂಗ್ ಕೋಆಪರೇಟಿವ್ ಸೊಸೈಟೀಸ್ ಅಂತ ಹೇಳಿ ಕರೀತಾರೆ. ಸೊ ಇಲ್ಲಿ ಯಾರೆಲ್ಲ ಪ್ರತಿಯೊಬ್ಬರಿಗೂ ಒಂದು ಅವ್ರದ್ದೇ ಆದಂಥ ಒಂದು ಸ್ವಂತ ಮನೆಯನ್ನು ಕಟ್ಟಬೇಕು ಅನ್ನುವಂಥ ಆಸೆ ಇರುತ್ತೆ, ಸೊ ಅಂಥವರು ಈ ಥರದ ಕೋಆಪರೇಟಿವ್ ಸೊಸೈಟಿಗಳಲ್ಲಿ ಸೇರ್ಕೋತಾರೆ ಅವರಿಗೆ ಹಣಕಾಸಿನ ಸಮಸ್ಯೆ ಇದ್ದಾಗ. ಸೊ ನೀವು ಕಡಿಮೆ ದರದಲ್ಲಿ ಒಂದು ಒಳ್ಳೆಯ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಾಗ ನೀವು ಈ ಥರದ ಕೋಆಪರೇಟಿವ್ ಸೊಸೈಟಿಗಳ ಜೊತೆಗೆ ಸೇರ್ಕೋಬಹುದು. ಆ್ಯಂಡ್ ದಿಸ್ ಕೈಂಡ್ ಆಫ್ ಕೋಆಪರೇಟಿವ್ ಸೊಸೈಟಿ ದೇ ಹೆಲ್ಪ್ಸ್ ಇನ್ ಸಾಲ್ವಿಂಗ್ ದ ಹೌಸಿಂಗ್ ಪ್ರಾಬ್ಲಮ್ ಬೈ ಕನ್ಸ್ಟ್ರಕ್ಟಿಂಗ್ ದ ಹೌಸಸ್ ಆ್ಯಂಡ್ ಗಿವಿಂಗ್ ದೆಮ್ ದ ಆಪ್ಷನ್ ಆಫ್ ರೀಪೇಮೆಂಟ್ ಇನ್ ಅ ಇನ್ಸ್ಟಾಲ್ಮೆಂಟ್. ಅಂದರೆ ಇಂಥ ಕೋಆಪರೇಟಿವ್ ಸೊಸೈಟಿಗಳೇನು ಮಾಡುತ್ತೆ, ಮನೆ ಇಲ್ಲದವರಿಗೆ ಮನೆಯನ್ನು ಕಟ್ಟಿಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡುತ್ತೆ, ಮನೆಯನ್ನು ಕಟ್ಟಿಕೊಡುತ್ತೆ. ಬಟ್ ಅದರ ಅಮೌಂಟ್ ಏನಿದೆ ಆ ಅಮೌಂಟನ್ನು ಇನ್ಸ್ಟಾಲ್ಮೆಂಟಲ್ಲಿ ಕಟ್ಟುವಂಥ ಒಂದು ಫೆಸಿಲಿಟಿಯನ್ನು ಅದು ಕೊಡುತ್ತೆ. ಓಕೆ, ಸೊ ಅವರು ಮನೆಯನ್ನು ಖರೀದಿ ಮಾಡೋದಕ್ಕೂ ಹೆಲ್ಪ್ ಮಾಡ್ತಾರೆ, ಅದೇ ರೀತಿ ಈ ಪ್ಲಾಟ್ಗಳನ್ನು ಅಂದರೆ ಸೈಟ್ಗಳನ್ನು ಖರೀದಿ ಮಾಡೋದಕ್ಕೂ ಕೂಡ ಅವರು ಹೆಲ್ಪ್ ಮಾಡ್ತಾರೆ. ಸೊ ಯಾರೆಲ್ಲ ಮನೆ ಕಟ್ಟಬೇಕು ಅಂತ ಅಂದ್ಕೋತಾರೆ ಅಥವಾ ಸೈಟ್ ತಗೋಬೇಕು ಅಂತ ಅಂದ್ಕೋತಾರೆ ಅಂಥವರು ಕಡಿಮೆ ದರದಲ್ಲಿ ಸೈಟ್ಗಳನ್ನು ಮನೆಗಳನ್ನು ಖರೀದಿ ಮಾಡಬೇಕು ಅಂದರೆ ಈ ಥರದ ಕೋಆಪರೇಟಿವ್ ಸೊಸೈಟಿಗಳ ಜೊತೆಗೆ ಸೇರ್ಕೋಬೋದು. ಸೊ ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕೋಆಪರೇಟಿವ್ ಸೊಸೈಟೀಸ್. At first we have discussed with regarding consumers cooperative society, later on producers cooperative society, and third one marketing cooperative society, fourth one farmers cooperative society, fifth one credit cooperative society, and sixth one cooperative housing society. So these are the major 6 types of cooperative societies. ಇದಿಷ್ಟು ಬಹಳ ಮುಖ್ಯವಾದಂಥ 6 ವಿಧದ ಕೋಆಪರೇಟಿವ್ ಸೊಸೈಟಿಗಳು. ಇದಲ್ಲದೆ ಬೇರೆ ರೀತಿಯಾದಂಥ ಕೋಆಪರೇಟಿವ್ ಸೊಸೈಟಿಗಳು ಕೂಡ ನಮ್ಮ ಸುತ್ತಮುತ್ತ ಇರುತ್ತೆ, ಎಸ್ಪೆಷಲಿ ಟೀಚರ್ಸ್ ಕೋಆಪರೇಟಿವ್ ಸೊಸೈಟಿ, ಆ ಥರ ಬೇರೆ ಬೇರೆ ಉದ್ದೇಶಕ್ಕೆ ಬೇರೆ ಬೇರೆ ರೀತಿಯಾದಂಥ ಕೋಆಪರೇಟಿವ್ ಸೊಸೈಟಿಗಳು ಇರುತ್ತೆ. ಇದಿಷ್ಟು ಇವತ್ತು ನಾವೇನು ಚರ್ಚೆ ಮಾಡಿದ್ದೀವಿ ಇದು ಮುಖ್ಯವಾಗಿ ನಮ್ಮ ಸಮಾಜದಲ್ಲಿ ನಮಗೆ ಕಾಣಸಿಗುವಂತಹ ಕೋಆಪರೇಟಿವ್ ಸೊಸೈಟಿಗಳು. ಎಸ್ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ಪಾಠವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ಮುಂದಿನ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡುವ. ಎಸ್ ಡಿಯರ್ ಸ್ಟೂಡೆಂಟ್ಸ್, ಐ ಆಮ್ ಗೋನಾ ವೈಂಡ್ ಅಪ್. ಥ್ಯಾಂಕ್ ಯು.